ಈ ಯಾಳಾದ ಭೈರವ ಎಲ್ಲೋದ ಅಂತ. ಅಲ್ಲ, ಅವಳು ಬುದ್ಧಿ ಕಲಿಸು ಅಂತ ಹೇಳಿದ್ರೆ ಹೋಗಿ ಹೋಗಿ ಅಜ್ಜಿನ ಸಾಯಿಸೇ ಬಿಟ್ಟೈತಲ್ಲ ಇದು. ನಾನು ಹೇಳದ್ನ ಸಾಯಿಸು ಅಂತ ಹೇಳ್ಬಿಟ್ಟು, ಅಯ್ಯೋ ಪಾಪ, ಅವ್ರ ಮಗ ಎಲ್ಲನೂ ಎಷ್ಟು ಅಳ್ತಾ ಇದ್ರು. ನನಗಂತೂ ಬೇಜಾರಾಯ್ತದೆ. ನಾನೇನಾದ್ರು ತೆಪ್ಪಿಗೆ ಮಾಡ್ಬಿಟ್ನಾ ಅಂತ ಹೇಳ್ಬಿಟ್ಟು, ಯಾಕೆ ಬೇಕಿತ್ತಿದ್ದು ನನಗೆ ಅಂತ ಅಜ್ಜಿನ ಸಾಯಿಸೋ ಅಂಥದ್ದು ಏನಾಗಿತ್ತು ಇದಕ್ಕೆ. ಹೇಳು ತಾನೇ ಭೈರವಂಗೆ ಬುದ್ಧಿ ಕಲಿಸು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸಹಾಯ ಬಡಿಯಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟೈತಲ್ಲ. ಬರ್ಲಿರು, ಈ ಭೈರವಂಗೆ ಒಂದು ಗತಿ ಕಾಣಿಸ್ಬೇಕು ಫಸ್ಟು. ಅಲ್ಲ, ಆ ಅಜ್ಜಿ ಸತ್ತಿರೋದು ನೋಡಿ ನಂಗೆ ಭಾಳ ದುಃಖ ಆಯಿತು. ಅವ್ನು ನೋಡ್ರೆ ಇನ್ನೂ ಎಣ ಮಾಡಿಕೊಂಡು ಕುಂತವನು. ಸುಮ್ಕೆ ನನಗೆ ಕಾರ್ಯ ಮಾಡೋದು ಬಿಟ್ಬಿಟ್ಟು, ಅವ್ರ ಅಮ್ಮ ಅಂದ್ರೆ ಅಷ್ಟು ಇಷ್ಟ ಅನ್ನಿಸ್ತದೆ. ಅದಕ್ಕೆ ನನಗೆ ಅವ್ರು ಬರಬೇಕು ಇವ್ರು ಬರಬೇಕು ಅಂತ ಕಾಯ್ಕೊಂಡು ಕುಂತಿರೋದು. ಈ ಭೈರವ ಬಾನಿಂಗೈತೆ ಇವತ್ತು. ಎಲ್ಲಿ ಆಯ್ತೋ ಏನೋ ಈ ಭೈರವ. ಥೂ. ಹಾಯ್ ಪದ್ದು ಡಾರ್ಲಿಂಗ್, ಏನೋ ಬೈಕ್ ಹತ್ತಾ ಇದ್ದಂಗಿದೆಯಾ ನನ್ನ ಒಳೊಳಗೆ ನೀನಿಯ? ನಾನು ಯಾಕೆ ಒಳಗೆ ಬೈಕಳ್ಳಿ? ಈ ಡೈರೆಕ್ಟ್ ಆಗಿ ನೀವು ಬೈತಾ ಇವನಿ. ನಿಂಗೇನು ಮಾಡೋಕ್ಕೆ ಆಮೇಲೆ ಇಲ್ವಾ? ಯಾಂತ ಕೆಲಸ ಮಾಡಿದ್ದೀಗ ನೀನು ಹೋಗಿ ಹೋಗಿ ಆ ಅಜ್ಜಿನ ಇವಾಗ ಸಾಯಿಸ್ಬಿಟ್ಟಲ್ಲ. ನಿಂಗೆ ಹೇಳಿದ್ನ ಸಾಯಿಸು ಅಂತ ಹೇಳ್ಬಿಟ್ಟು, ಏನೋ ಹೊಸಿ ಬುದ್ಧಿ ಕಲಿಸು ಅಂದರೆ ಅಜ್ಜಿನ ಸಾಯಿಸ್ಬಿಟ್ಟಲ್ಲ. ವಾಂತಿ ಬೇದಿಯಾಗಂಗೆ ಮಾಡ್ಬಿಟ್ಟು. ಭೈರವ, ನಿನಗೆ ಒಬ್ಬನಿಗೆ ಬೇಜಾರಾಯ್ತದೆ ಅಂತ ಊರಾಗಿರೋರ್ನೆಲ್ಲ ಒಬ್ಬೊಬ್ಬರನ್ನೇ ಕರ್ಸ್ಕೊತಾ ಇದ್ದೀಗ ನೀನು ಬಾಬಾ ಅಂತ ಹೇಳ್ಬಿಟ್ಟು. ಇದೇ ನಿನಗೆ ಕೆಲಸ ಆಯಿತು ನಿಂದಂತೂ. ಹೇಳ್ದೆ ಬ್ಯಾಡ 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 ಅಂತ ಹೇಳ್ಬಿಟ್ಟು ಸಾಯಿ ಪಡಿಯೋದು ಹೆಂಗೆ ಸಾಯಿ ಬಡ್ದಿದ್ಯಾ ನೋಡು. ನಾನು ಹೋಗ್ಬೇಕಾದ್ರೆ ಏನಂತ ಹೇಳಿ ಕಳಿಸಿದ್ದೆ ನಿನಗೆ, ಯಾರಿಗೂ ಏನೋ ತೊಂದರೆ ಆಗ್ಬಾರ್ದು ಭೈರವ ಅಂತ ಹೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಹೋಗಿ ಅಜ್ಜಿನ ಅನ್ಯಾಯವಾಗಿ ಸಾಯಿಸ್ಬಿಟ್ಟಿದ್ದೀಗಲ್ಲ. ಪಾಪ ಯಪ್ಪನ ಕಣ್ಣೀರು ನನ್ನ ಕೈ ತಡ್ಕೊಳಕ್ಕಾಯ್ತಿರಲಿಲ್ಲ ನೋಡೋಕ್ಕೆ. ನನಗೆ ಒಳಗೆ ಬೇಜಾರಾಯ್ತಿತ್ತು. ಆದರೂ ಜನರ ಮುಂದೆ ತೋರಿಸ್ಕೊಳಕ್ಕೆ ಹಾಕಿಲ್ವಲ್ಲ. ನಾನೇ ಸಾಯಿ ಬಡ್ದಿದ್ದು ಅಂತ ಗೊತ್ತಿದ್ರೆ ಸುಮ್ಕೆ ಬಿಟ್ಬಿಡ್ತಾರ, ಯಾಕಡೆ ತಕೊಂಡು ಹೊಡೆಯೋಕ್ಕಿಲ್ವ. ಅದಕ್ಕೆ ನನಗೆ ನಾನು ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ಬಿಟ್ಟು ಬಂದೆ. ನೀನು ಇಂಥ ಕೆಲಸ ಮಾಡ್ತೀಗ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಡಪ್ಪ. ಒಳ್ಳೆ ಹಂಗೆ ಇದು ಮಾಡ್ತೀಯೋ. ಪದ್ದು ಡಾರ್ಲಿಂಗ್, ಇಷ್ಟೇ ನಿನಗೆ ಗೊತ್ತಾಗೋದು. ಆದರೆ ನನಗೆ ಅದಕ್ಕೂ ಶಾನೆ ಗೊತ್ತಾಯ್ತದೆ. ನಿನಗೇನು ಗೊತ್ತು, ಏನು ನಡೀತೈತೆ, ಏನು ಆಯ್ತೈತೆ? ನಿಂಗೆ ಏನಾರ ಗೊತ್ತಾ ನಿಂಗೆ? ಇಲ್ಲ ತಾನೆ? ಸುಮ್ಕಿರು, ಆಯಮ್ಮ ಎಲ್ಲೂ ಸತ್ತಿಲ್ಲ. ತಿರುಗಿ ಶುರು ಮಾಡ್ಕಂತ ಭೈರವ ಸುಳ್ಳು ಹೇಳೋದನ್ನ. ಸತ್ತಿ ಹಣ ಆಗ್ಬಿಟ್ಟು ಮಲ್ಗಿ ಸುತ್ತಮುತ್ತ ಎಲ್ಲ ಲಬ 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 ಬಾಯಿ ಬಡ್ಕತ್ತವ್ರೆ. ಸತ್ ಬರಿಕೊಂಡೈತೆ ಅಜ್ಜಿ. ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂತ ಹೇಳ್ತಿಯಲ್ಲ, ಏನೂ ಆಗಿಲ್ವೇ? ಓಹೋ, ಹೋಗೋರು ಮಂಟ ಒಂದ್ಕಿತ ನೋಡ್ಕೊಂಬಿಟ್ಟು ಬಾವು. ನಾನು ಸ್ವಲ್ಪ ಹೊತ್ತು ನಿಂತಕ್ಕೆ ದೆಯ್ಯಾಗಿ ಬತ್ತಳಲ್ಲ, ಆವಾಗ ನೋಡು ಸರಿನಾ? ನಾನು ಸ್ವಲ್ಪ ಹೊತ್ತಿಗೆ ಇಲ್ಲಿಗೆ ಬತ್ತೇಳಲ್ಲ, ನೀನೇನು ನೋಡಿವಂತೆ ಬಿಡು. ಹೋ, ಏನು ಅದೇನೋ ಅಂತಾರಲ್ಲ, ಕಣ್ಣಿ ಕಾಣೋದೆಲ್ಲನೂ ನಿಜ ಅಲ್ಲ ಪದ್ದು. ಕಣ್ಣು ಕಾಣೋದೆಲ್ಲ ನಿಜ ಆಗಂಗಿದ್ರೆ ಹೆಂಗಿರೋದು ಹೇಳು? ನೋಡುವ, ನಾನೇನು ಯಾರನ್ನೂ ಸಾಯಿಸಿಲ್ಲ, ಏನೂ ಇಲ್ಲ. ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಏನೇ ಇಲ್ಲ. ಆ ಕಡೆ ನೋಡು, ಸ್ವಲ್ಪ ಗೊತ್ತಾಯ್ತದೆ. ಯಾವ ಕಡೆ ನೋಡ್ಲಿ? ಹಿಂದೆಗಡೆ ನೋಡು. ಏನು ಕಾಣ್ತಿಲ್ಲ, ಯಾರೋ ಗೊತ್ತಾವ್ರೆ. ಹಂಗೆ ನೋಡ್ತಿರು, ಬತ್ತಾರೆ. ಅಮ್ಮ, ನೀನು ಕಾಸು ಕೊಟ್ಟಿದ್ದೀನಲ್ಲ, ಒಂದು 2 ದಿನ ಊರಿಗೆ ಹೋಗಮ್ಮ ಅಂದರೆ ನೀನು ಊರಿಗೆ ಹೋಯ್ತಿಲ್ವಲ್ಲ ನೀನು. ಊರಿಗೆ ಹೋಗಮ್ಮ ಒಂದು 2 ದಿನ ಅಂತ ಹೇಳಿದ್ರೆ ಈಗ ನೀನು ಬದುಕಿದ್ಯಾ ಅಂತ ಹೇಳ್ಬಿಟ್ಟಲ್ಲಿ ಎಲ್ರೂ ಹಂಗೆ ತಲೆ ತಿರುಗಿ ಬಿದ್ದೋಗ್ಬಿಟ್ಟವ್ರೆ. ನಾನು ನೀನು ಊರಿಗೆ ಕಳಿಸ್ತಾ ಇದ್ದೀನಿ, ಹೋಗ್ಬಿಟ್ಟು ನಿಮ್ಮ ಅಣ್ಣಯ್ಯರ ಮನೆಗೆ 4 ದಿನ ಇದ್ಬಿಟ್ಟು ಬಾ ಹೋಗು. ನಿನ್ನ ಕಾಸು ನಾನು ಎತ್ತೂ ಇದು ಮಾಡೋಕ್ಕಿಲ್ಲ. ನಿನ್ನ ಕಾಸು ನೀನು ಕೊಟ್ಬಿಡ್ತೀನಿ ನಾನು. ಅದು ಯಾಕೆ ಹಿಂಗೆ ಆಡ್ತಿದ್ಯಾ ನೀನು? ನಾನೇ ತಿಂದಾಕ್ಬಿಡ್ತೀನ? ಮಗನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಮಗನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಈ ಕಿತ್ತೋದ್ ನನ್ನ ಮಗನ ಮೇಲೆ ನಂಬಿಕೆ ಇಲ್ಲ. ಮಗ, ನನಗಂತೂ ಅದೆಲ್ಲ ಗೊತ್ತಿಲ್ಲ. ಈ ಕಡೆ ತೊಳ್ಳು, ಕಾಸು ತೊಳ್ಳು. 10 ಲಕ್ಷ, ಎಷ್ಟು ಲಕ್ಷ ಇಸ್ಕೊಂಡಿರೋದು? 10 ಲಕ್ಷವಾ? 10 ಲಕ್ಷ ಇಸ್ಕೊಬಿಟ್ಟು ಅವ್ನ ಅಜ್ಜಿ ನನಗೆ 10,000 ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಬಿಟ್ಬಿಟ್ಟೆನಾ? ನೋಡು, ನೀನು ನೀನು ಹೆಂಡ್ರು ಇಬ್ರು ಮಜಾ ಮಾಡಕ್ಕಲ್ವಾ? ಅದೆಲ್ಲ ನನಗೇನು ಬೇಕಾಗಿಲ್ಲ. ನನ್ನ ಕಾಸು ನನಗೆ ತೊಳ್ಬಿಡು. ಅಣ್ಣನ ಮನೆಗೆ ಹೋಯ್ತೀನಿ, ಆಮೇಲೆ ಎಲ್ಲರ ಮನೆಗೂ ಹೋಯ್ತೀನಿ. ಅಲ್ಲ, ನಾನು ಶಾಪಿಂಗ್ ಮಾಡಿಸ್ತೀನಿ, ರೇಷ್ಮೆ ಸೀರೆ ಕೊಡಿಸ್ತೀನಿ ಅಂತ ಒಬ್ಬಿಟ್ಟು ನೀನು ನನ್ನ ತಾಗ ಆಕ್ಟಿಂಗ್ ಮಾಡಿಸ್ಬಿಟ್ಟು ಈಗ ನೋಡಿದ್ರೆ ಊರಾಚೆ ಕರ್ಕೊಬಂದು ಊರಿಗೆ ಹೋಗು ಅಂತ ಹೇಳ್ತಿದ್ದೀಗಲ್ಲ. ಕಾಸು ಕೊಡಲಿಲ್ಲ ಅಂದರೆ ನಿಮ್ಮ ಅಮ್ಮ ಎಲ್ಲಿಗೂ ಹೋಗಕ್ಕಿಲ್ಲ, ಅದು ನಿನಗೂ ಗೊತ್ತಲ್ಲ. ನೋಡು, ಮಂತಾಗೆಲ್ಲನೂ ನಾನು ಎದ್ದಿದ್ದಕ್ಕೆ ದಿಕ್ಕಾಪಾಲಾಗಿ ಓಡೋಗ್ಬಿಟ್ಟವ್ರೆ. ಅವ್ರಿಗೆಲ್ಲ ಹೋಗ್ಬಿಟ್ಟು ಏನು ಹೇಳ್ತೀಯಾ? ನೋಡು, ನಾನು ಮಂತಕ್ಕೇನೇ ಬರ್ತೀನಿ, ನಮ್ಮ ಅಣ್ಣಯ್ಯರ ಮಂತಕ್ಕೇನು ಹೋಗಕ್ಕಿಲ್ಲ. ಇಲ್ಲ, ನನಗೆ ಏನೋ ಒಂದು ಡ್ರಾಮಾ ಹೇಳ್ತೀನಿ, ಈ ಅಮ್ಲೋಕ ಕಾಣಿಸ್ಬಿಡ್ತು ನನಗೆ. ಆಮೇಲೆ ನಿಂಗೆ ಇನ್ನೂ ಆಯಸ್ಸೈತೆ ಅಂತ ಹೇಳ್ಬಿಟ್ಟು ಅವ್ರೇನೇ ಹೋಗಮ್ಮ ಅಂತ ಹೇಳ್ಬಿಟ್ಟು ವಾಪಸ್ ಕಳ್ಸಿದ್ರು ಅಂತ ಹೇಳ. ಏ ಅಮ್ಮ, ನೀನು ತಿಕ್ಲು ಹಂಗೆ ಹೇಳಿದ್ರೆ ಯಾರು ಕೇಳಿಸ್ಕೊತಾರೆ? ಎಲ್ಲರೂ ತಿಕ್ಲು ಹಂಗೆ ಹೇಳ್ತೀಯಾ? ಅಯ್ಯೋ ಪೊದ್ದುನು ಇಲ್ಲೇ ಅವಳೆ. ನೀನು ಓದಿ ಸುಮ್ಕಿರೋದು ಕಲ್ತ್ಕ. ಏನೋ ಒಂದು 7 ಮ್ಯಾನೇಜ್ ಮಾಡಿದ್ರೆ ಆಯ್ತಲ್ಲ. ಅಕ್ಕ, ಅಕ್ಕೋ, ಪದ್ದು, ನೀನಿನ್ನೂ ಸತ್ತಿಲ್ವಾ? ಅಯ್ಯೋ ಶಿವ, ನಾನು ಸತ್ತೋಗ್ಬಿಟ್ಟಿದ್ದೆ ಪದ್ದು. ನಾನು ಸತ್ತೋಗ್ಬಿಟ್ಟು ಆಗ್ಲೇನಿಯ ಯಮ್ಲೋಕ್ದಾಗಿದ್ದೆ ನಾನು. ಯಮ್ಲೋಕ್ದಾಗೆ ಚಿತ್ರಗುಪ್ತ ಹಂಗೇನಿಯ ಯಮ ಎಲ್ಲ ಮಾತಾಡ್ತಿದ್ರು ಕುಂತ್ಕೊಂಡು. ಒಳ್ಳೆ ದೀಪಾವಳಿ ಟೈಮಾಗ ಅಜ್ಜಿ ಬಂದ್ಬಿಟ್ಟಲ್ಲ ಅಜ್ಜಿ ನೀನು ಬಾಜಿ ಅಂತ ಹೇಳ್ಬಿಟ್ಟು ಕರೆದು ಕೂರಿಸಿ ಅವರು ನಾವು ಯಮಧರ್ಮರಾಯ ಎಲ್ಲನೂ ಕಾಪಿ ಟೀ ಕುಡ್ಕೊಂಡು ಕುಂತಿದ್ವಿ. ಆಮೇಕಿಂದ ಚಿತ್ರಗುಪ್ತ ಬರ್ಕತ್ತನಲ್ಲ, ಅವನು ಹೇಳ್ದ ನನಗೆ, ಅಯ್ಯೋ ಅಜ್ಜಿ ನಿಂಗೆ ಇನ್ನೂ 10 ವರ್ಷ ಆಯಸ್ಸೈತೆ. ಅಯ್ಯೋ, ಯಾರನ್ನೂ ಕರ್ಕೊಂಡು ಹೋಗಿ ನೀನು ಕರ್ಕೊಂಡು ಹೋಗ್ಬಿಟ್ನಲ್ಲ. ಅಯ್ಯೋ, ಮಿಸ್ಟೇಕ್ ಮಾಡ್ಬಿಟ್ನಲ್ಲ ಜೇ ಅಂತ ಹೇಳ್ಬಿಟ್ಟು ಗೋಳಾಡ್ಬಿಟ್ಟ. ಅದಕ್ಕೆ ನಾನಿದ್ದು ಹೌದೇನಪ್ಪ, ಮತ್ತೆ ಇನ್ನೊಂದು 10 ವರ್ಷ ಇದ್ದು ನನ್ನ ಮೊಮ್ಮಕ್ಕಳು
ಮೊಮ್ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನೋಡ್ಕೊಂಬತ್ತೀನಿ, ಕಳ್ಸು ವಾಪಸ್ಸು ಅಂದೆ. ಹ್ಞೂ ಸರಿ ಕಣಜ್ಜಿ ಆಯ್ತು ಅಂತೇಳಿ ಕಾಪಿ ಟೀ ಕೊಟ್ಟು ಕುಡಿ ಅಂತೇಳಿ ಎಲ್ಲ ಕಾಪಿ ಟೀ ಕುಡ್ದು ಹಿಂಗೆ ಕಣ್ಣು ಮುಚ್ಕೊಳ್ಳಜ್ಜಿ ಒಯ್ತೀಯ ನೀನು ಅಂತ ಹೇಳ್ದ. ನಾನು ಹಂಗೆ ಕಣ್ಣು ಮುಚ್ಕೊಂಡ. ಆಮೇಲೆ ನೋಡಿದ್ರೆ ನಾನು ನೋಡ್ರು ಮನೆ ತಾಗೆ ಮಲಗಿದ್ದೆ. ಅಷ್ಟೇ ನೀನು ನೆನಪಿರೋದು. ಇನ್ನೇನು ಯಮಧರ್ಮರಾಯನ್ ತಕ ಹೋಗಿ ಧರ್ಮರಾಯನ್ ಜೊತೆ ಇದ್ದು ಅಲ್ಲೆಲ್ಲ ಕಾಪಿ ಟೀ ಕುಡ್ಕೊಂಡು ಬಂದಿದ್ದೀಗ. ಅಯ್ಯಯ್ಯೋ ಇದನ್ನೆಲ್ಲ ನಾವು ಇದು ಹೆಂಗ್ ನಂಬೋದು? ನಂಬುದ್ರೆ ನಂಬುಬಿಟ್ರೆ ಬಿಡು, ನಂಗೆ ಇದೇನೇನಿಯ ಗೊತ್ತಿರೋದು. ನಾನು ಹೋಗಿದ್ದೆ ಯಮಧರ್ಮರಾಯ ನೋಡ್ದ, ವಾಪಸ್ ಕಳಿಸ್ದ. ಕಾಪಿ ಟೀ ಎಲ್ಲ ಕುಡಿದು ಕೊಟ್ಬಿಟ್ಟು ಕಳ್ಸವನೇ ಅಂದ್ರೆ ನೀನೇನು ಯೋಚನೆ ಮಾಡ್ಬೋದು? ಇದೊಳ್ಳೆ ಹೆಂಗೆ ಇದು ಮಾಡ್ತಿದ್ಯಾ? ಅಪ್ಪ ನಂಗೆ ಇನ್ನೂ 10 ವರ್ಷ ಆಯಸ್ಸೈತಂತೆ. ಅದು ಈ ಪೈಲನ್ ಪಾಪಣ್ಣ 10 ಲಕ್ಷ ಕೊಟ್ಟ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ 10 ಲಕ್ಷ ರೂಪಾಯಿ ಕಾಸ ಯಾಕೆ ಸುಮ್ಕೆ ನೀನು ಅರ್ಥ ಮಾಡಬೇಕು. ನಂಗೂ 1 ಲಕ್ಷ ಕೊಡಾಯ್ತಾಗೆ ಏನಾರು ತಗತೀನಿ ಅಂತ ಹೇಳ್ತಾ ಇವನಿ. ವಾಪಸ್ ಕೊಡೋದೇನು ಬೇಡ, ಯಾಕಂದ್ರೆ ನಾನು ಸತ್ತಿದ್ದು ನಿಜನೇನಿಯ, ಯಮಧರ್ಮರಾಯ ಅಂತ ಹೋಗಿದ್ದು ನಿಜನೇನಿಯ ಅಂತಂದ್ಮೇಲೆ ನೀನು ಯೋಚನೆ ಮಾಡು, ಎಲ್ಲ ನಿಜನೇನಿಯ. ನಿಜನೇನಿಯ. ಅಯ್ಯೋ ನನಗೆ ತಲೆ ಸರಿ ಇಲ್ಲ ಅಷ್ಟೇನೆ. ಊರವ್ರಿಗೆಲ್ಲ ಇದನ್ನೇ ಹೇಳೋದು. ಆ ಪೈಲ್ವನ್ ಪಾಪಣ್ಣ ಬಂದ್ರು ಇದನ್ನೇ ಹೇಳೋದು ನಾನು. ಆ ಪೈಲ್ವನ್ ಪಾಪಣ್ಣ ಬಂದು ಏನು ಕಿಸಿತಾನೆ ಕಿಸಿಲಿ, ಆಮೇಕಿಂದ ನೋಡ್ತೀನಿ ನನ್ನ ಮಗಂಗೆ, ಅದಕ್ಕೆ ಹೇಳ್ತಿದ್ದೀನಿ. ನಾನು ಎಲ್ಗೂ ಹೋಗಕ್ಕಿಲ್ಲ, ಇಲ್ಲೇ ಇರ್ತೀನಿ, ನೀನು ಸುಮ್ಕಿರ್ಲ ಅಂತ ಹೇಳಿದ್ರೆ ನೀನು ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾವನಿ. ಈ ಪೊದ್ದುನೇ ನಂಬವಳೆ ಅಂತಂದ್ರೆ ಊರಾಗಿರಲ್ಲ ನಮ್ಮ ಅಮ್ಮನ ನಾಟಕ ನಂಬ್ತಾರೆ. ಸರಿ ಬಾ ಮಾತಾಗೆ, ನೀನೇನತ್ತಾಗೆ, ನೀನೇನು ಹೋಯ್ತೀಯ ಊರಿಗೆ? ನೀನೇ ಅದೇನೋ ಹೇಳ್ತಿದ್ಯಲ್ಲ, ಅದನ್ನ ಊರವ್ರಿಗೆಲ್ಲ ನೀನೇನು ಹೇಳಿವಂತೆ. ಬಾ ನಾನ್ ತಾನೇ ಏನು ಮಾಡೋಕ್ಕಾಯ್ತದೆ? ಅದಕ್ಕೆ ನಾನು ಹೇಳಿದ್ದು, ನಾನು ಹೋಗಕ್ಕಿಲ್ಲ ಅಂತ ಹೇಳಿ ನೀನೇನೆಯ ಬುಡ್ದಿದ್ದಂಗೆ ಕರ್ಕೊಂಡು ಬಂದ್ಬಿಟ್ಟೆ ಇಲ್ಲಿಗೆ ಬಾ 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 ಅಂತ ಹೇಳ್ಬಿಟ್ಟು. ಮಗ ಅಯ್ಯೋ ಯಮಧರ್ಮರಾಯನ ಹತ್ರ ಚೆನ್ನಾಗಿತ್ತು ಕಣ್ಮಗ. ಅಯ್ಯೋ ದೊಡ್ಡ ಸಿಂಹಾಸನಗಳಿತ್ತು, ಯಮ್ದು ದೊಡ್ಡ ಕ್ವಾಣ ಇತ್ತು. ಅಯ್ಯೋಯ್ಯೋ ನಾನು ಎಲ್ಲ ನೋಡ್ಕೊಂಬಿಟ್ಟು ಬಂದ್ಬಿಟ್ನಲ್ಲ. ಅಯ್ಯಪ್ಪ ಹೇಳ್ದ, ಯಾರಿಗೋ ಹೇಳ್ಬೇಡ ಕಣಜೇ ಅಂತ ಹೇಳ್ಬಿಟ್ಟು ನಾನೇ ಬಾಯಿ ತಡ್ಕೊಳಕ್ಕಾಗ್ದಂಗೆ ಹೇಳ್ತಾ ಇವನಿ. ಇನ್ನೊಂದು ಕಿತ ಹೋದಾಗ ನಿಜವಾಗ್ಲೂ ಬೈಕತ್ತಾನೆ ಯಮನನ್ನ. ಈ ಮುದುಕಿ ಒಳ್ಳೆ ಹೇಳ್ಬೇಡ ಅಂದ್ರೆ ಹೇಳ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ನನಗಂತೂ ಸಣ್ಣಗೆ ಗೆಪ್ತಿ ಐತೆ ಕಣ್ಮಗ, ಅಲ್ಲೆಲ್ಲ ಚೆನ್ನಾಗಿ ಕಣ್ಣು ಕೊಡ್ದಂಗೆ ಗೆಪ್ತಿ ಐತೆ ನನಗಂತೂ. ಸರಿ ಕಣಮ್ಮ, ಚೆನ್ನಾಗಿ ನಾಟಕ ಮಾಡ್ತದ ನಮ್ಮಮ್ಮ. ಅವಾರ್ಡ್ ಕೊಡಬೇಕು, ಅದಕ್ಕೆ ನಿನ್ನೆ ಫಿಕ್ಸ್ ಮಾಡಿದ್ದು. ಸರಿ ಕಣಮ್ಮ, ಬಾ ಹೋಗೋಣ. ಏನೋ ಕಣಕ್ಕ, ನಮ್ಮಮ್ಮ ಬದುಕು ಬಂದಿದ್ದು ನನಗೆ ಭಾಳ ಖುಷಿ ಆಯ್ತು ಕಣ್ಬೋದಕ್ಕ, ಭಾಳ ಖುಷಿ ಆಯಿತು. ನಮ್ಮಮ್ಮ ಸತ್ತೋಯ್ತು ಅಂತ ಭಾಳ ದುಃಖ ಆಗೋಗ್ಬಿಟ್ಟಿತ್ತು ನನಗೆ, ಈಗ ಭಾಳ ಖುಷಿ ಆಗೋಗ್ಬಿಟ್ಟೈತೆ. ಹೆಂಗೋ ನಿಮ್ಮಮ್ಮ ಬದುಕು ಬಂತಲ್ಲಣ್ಣ, ಬಿಡು ಚೆನ್ನಾಗಿರ್ರಿ ಅಷ್ಟೇ. ಇನ್ನೊಂದು ಕಿತ ಎಲ್ಲನೂ ಸಾಯಕ್ಕೆ ಹೋಗ್ಬಾರ್ದು, ಇನ್ನೂ 10 ವರ್ಷ ಸಾಯಸ್ತೈತೆ ಅಂತ ಹೇಳೋನಂತಲ್ಲ ಯಮಧರ್ಮರಾಯ. ಅಮ್ಮ ಹೆಂಗೋ ಬಿಡು. ಇನ್ನೂ 10 ವರ್ಷ ಐತೆ ಅಂತ ಹೇಳಿ ನಂಗೆ ಆಯಸ್ಸು, ಆರಾಮಾಗಿ ತಿನ್ಕಣ್ಪದಿ. ಸರಿ ಕಣ್ಪದಿ ಹೋಯ್ತೀನಿ ಮಂತಕ್ಕೆ. ಅಯ್ಯೋ ಯಮ್ಮನ ಹತ್ರ ಮಾತಾಡಿ ನನಗೂ ಸಾಕಾಗೈತೋ, ಇವತ್ತು ಹೋಗ್ಬಿಟ್ಟು ಸುಮ್ಕೆ ಅನ್ಕತೀನಿ. ಹೋಗಿ ದೀಪಾವಳಿ ಸೆಲೆಬ್ರೇಷನ್ ಮಾಡು ಅಂತ ಹೇಳ್ಬಿಟ್ಟು ನೆಟ್ಟು ಕಳಿಸ್ಬಿಡೋದ, ಅದಕ್ಕೆ ನೆಟ್ಟು ಬಂದ್ಬಿಟ್ಟೆ. ಹೋಯ್ತೀನಿ. ಸರಿ ನಡಿಲ ಮಗ ಹೋಗೋಣ. ನನ್ನ ಕತೆ ಇನ್ನು 8 ಜನ ಕೇಳಬೇಕು, ಏನು ಕತೆಯೋ ನಾಕಾಣೆ. ನಡಿ. ಅಮ್ಮ ಯಾವ ಪಿಕ್ಚರ್ ನೋಡ್ಬಿಟ್ಟು ಕಲ್ತ್ಕೊಂಡಮ್ಮ ಈ ಕತೆ ಹೇಳೋದನ್ನ? ಒಳ್ಳೆ ಸಂದ ಕತೆ ಕಟ್ಬಿಟ್ಟು ಹೇಳ್ತಿದ್ದೀಗಲ್ಲ ನೀನು. ಅದು ಯಾವುದೋ ಸಿನಿಮಾದಾಗ ನೋಡಿದ್ದೆ ಕಣ್ಮಗ. ಹೋಗ್ಬಿಟ್ಟು ಬರೋದನ್ನ ಅದನ್ನೇ ಮನೆ ಕಂಡಿದ್ನಲ್ಲ, ಎಣತ್ತರ ಆಕ್ಟಿಂಗ್ ಮಾಡ್ಕೊಂಡು ಅವಾಗೆಲ್ಲ ತಲೆನಾಗ ಓಡ್ತಾ ಇತ್ತು, ಏನು ಮಾಡಬೇಕು ಅಂತ. ಆವಾಗ ಐಡಿಯಾಗಳು ಬಂದ್ವು ಕಣ್ಮಗ. ನಡಿ ಹೋಗನೆ. 10 ಲಕ್ಷ ರೂಪಾಯಿನಾಗೆ ಭರ್ಜರಿ ಶಾಪಿಂಗ್ ಮಾಡಬೇಕು ದೀಪಾವಳಿನ. ಈಗಿತ ಊರಾಗೆ ಯಾರು ಆಚರಿಸ್ಕೊಡ್ದು ಹಂಗೆ ಆಚರಿಸ್ಬೇಕು ಕಣ್ಮಗ. ಹ್ಞೂ ಕಣಮ್ಮ, ಆಚರಿಸೋಣ. ಒಳ್ಳೆ ಐಡಿಯಾ ಕಣಮ್ಮ, ಚೆನ್ನಾಗಿ ಐಡಿಯಾ ಮಾಡಿದೀಗ ನೀನಂತೂ. ಪೊದ್ದು ನೋಡು ಬಾಯಿ ಬಿಟ್ಕೊಂಡು ನಂಬಿರೋದು. ಇವಳೇ ನಂಬೋಳೆ ಅಂದಮೇಲೆ ಇನ್ನು ಊರಾಗಿರೋನೇ ನಂಬಿಸೋದೇನು ದೊಡ್ಡ ವಿಷಯ ಅಲ್ಲ. ಬಾ ಇದು ನೀನು ಏನೋ ಹೇಳಿದ್ರಾಯ್ತು, ಬಾ ಹೋಗೋಣ. ಭೈರವ ಅಲ್ಲೋಡು, ಈ ಅಮ್ಲೋಕ ನೋಡ್ಕೊಂಬಿಟ್ಟು ಬಂದ್ಲಂತೆ. ಈ ಅಜ್ಜಿ ಹೆಂಗ್ ತೊಳಿರ್ಬೇಡ, ಈ ಅಮ್ಲೋಕದ ಕಾಫಿ ಗಿಪಿ ಎಲ್ಲ ಕುಡ್ಕೊಂಬಿಟ್ಟು ಬಂದ್ಬಿಟ್ಲಂತೆ. ಅಲ್ಲ ನೀನು ಹೆಂಗೆ ಹೇಳ್ದೆ ನೋಡು ಬದುಕವಳೆ ಅಂತ ಹೇಳ್ಬಿಟ್ಟು, ಕೊನೆಗೂ ಹಂಗೆ ಬದುಕ್ಬಿಟ್ಲಲ್ಲ, ಲೆಕ್ಕ ಹಾಕು. ಅಯ್ಯೋ ಪೊದ್ದು ಅಲ್ಲ ನೀನು ಪೆದ್ದು. ಆ ಯಮ್ಮ ಸತ್ತು ಇಲ್ಲ, ಯಮ್ಲೋಕಕ್ಕೆ ಹೋಗು ಇಲ್ಲ, ಏನೂ ಇಲ್ಲ. ಏನೇನು ಆಟನ ಯಮ್ಲೋಕಕ್ಕೆ ಹೋಗ್ಬಿಟ್ಟು ಯಮ್ಮನ ವಾಪಸ್ ಕಳಿಸ್ಬಿಡ್ತಾರೆ. ಎಷ್ಟು ಜನ ಬಂದವ್ರು ವಾಪಸ್ಸು? ಇಷ್ಟೊಂದು ಕೋಟಿ ಜನ ಇದೀವಿ ತಾನೆ, 6-7 ಕೋಟಿ ಕರ್ನಾಟಕದಾಗೆ. ಅಷ್ಟು ಕೋಟಿ ಜನದಾಗ ಒಬ್ಬರನ್ನ ಬರೋದು ಬೇಡವಾ ವಾಪಸ್ಸು? ಬಂದ್ಬಿಟ್ಟು ಯಾರನ್ನ ನಿನ್ನ ಕತೆ ಹೇಳವ್ರ? ಇಲ್ಲ ತಾನೆ. ಮತ್ತು ಈ ಮುದುಕಿ ಹೆಂಗೆ ಬಂದ್ಲು? ಲೆಪ್ಪದ್ದು ಫುಲ್ಲು ಡ್ರಾಮಾ ಅಂದರೆ ಡ್ರಾಮಾ ಕ್ವೀನು ಈ ಅಜ್ಜಿ. ಅಂದ್ರೆ ಆ ಅಮ್ಮ ಮಗ ಸೇರ್ಕೊಂಡು ಪೈಲ್ವನ್ ಪಾಪಣ್ಣಂತಾಗ ದುಡ್ಡು ಇಸ್ಕೋಬೇಕು ಅಂತಾನೆ ನೀ ಇಷ್ಟೆಲ್ಲ ನಾಟಕ ಮಾಡಿರೋದು. ನೀನು ಯಾಕೆ ತಲೆ ಕೆಡಿಸ್ಕತ್ತೀಯ? ಆ ಅಮ್ಮ ಏನು ಸತ್ತಿರಲಿಲ್ಲ. ಇವನು ಫ್ರೆಂಡ್ ಇಬ್ರು ಸೇರ್ಕೊಬಿಟ್ಟು ಪೈಲ್ವನ್ ಪಾಪಣ್ಣಂತಾಗ 10 ಲಕ್ಷ ಕಿತ್ಕೋಬೇಕು, ಇಬ್ರು 50-50 ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹಿಂಗೆಲ್ಲ ನಾಟಕ ಮಾಡಿ ಅಜ್ಜಿ ಸತ್ತಿರೋ ಥರ ನಾಟಕ ಮಾಡಿದ್ದು. ನಾನು ಯಾಕೆ ಪೊದ್ದು ಡಾರ್ಲಿಂಗ್ ಸಾಯಿಸ್ಲಿ ಸಿಕ್ದವ್ರನ್ನೆಲ್ಲನೂ? ಅಯ್ಯೋ ಹೋಗತ್ತಾಗಿ. ನೀನು ಬುದ್ಧಿ ಇಲ್ಲ ಅಷ್ಟೇ, ನನ್ನ ಜೊತೆ ಜಗಳ ಮಾಡ್ತೀಗಲ್ಲ, ನೀನು ಬುದ್ಧಿ ಇಲ್ಲ. ಸುಮ್ಮನೆ ಆ ಅಮ್ಮ ನಾಟಕ ಆಡಿದ್ದು, ಆ ನಾಟಕನೇ ನಂಬ್ಕೊಂಡು ಕುಂತ್ಕೊಂಡ ನೀನು. ಅಯ್ಯೋ ನಾನು ಹಂಗೆ ನಿಜ ಅಂತ ಅನ್ಕೋಬಿಟ್ನೆ. ಅನ್ಕಂತೀಯ ನಿನ್ ಥರ ಪೆದ್ದು ಇದ್ರೆ ಎಲ್ಲನೂ ನಿಜ ಅಂತಾನೆ ನೀ ಅನ್ಕತೀಯ. ಸೂಪರ್ ಅಲ್ವಾ ನೀನು? ಅನ್ಕ ಇನ್ನು ಹೆಂಗೆ ಬೇಕು ಹಂಗಂಗೆ ಎಲ್ಲನೂ ಅನ್ಕ. ಅಯ್ಯೋ ಈ ಕಾಳು ಮುದುಕಿ ಕಿತ್ತೋದ್ ಮುದುಕಿ ನನಗೇನೇ ಮೋಸ ಮಾಡ್ಬಿಟ್ಟು ನನಗೇನೇ ಅಮರಿಸ್ಬಿಟ್ಲ. ಇನ್ನು ಎಂತ ಕಿತ್ತೋದಳು ಇರ್ಬೇಡ ಇವಳು, ದೊಡ್ಡ ಕಿತ್ತೋದಳು. ಥುಳ್ ಮಕ ಮುಚ್ಚ ಹೇಳಕ್ ಬರ್ಬಾರ್ದು ಬರ.
ಈ ಮುದುಕಿ ನನಗೇನೇ ಮೋಸ ಮಾಡ್ಬಿಟ್ಟು ನಾನು ಪೈಲ್ವನ್ ಪಪ್ಪಣ್ಣನ ತಗೋ ಕಿತ್ತಾಡಿ ಅದು ಮಾಡಿ ಇದು ಮಾಡಿ ಎಷ್ಟೆಲ್ಲ ಮಾಡ್ಬಿಟ್ಟೆ. ಈ ಮುದುಕಿ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಳೆ. ಬರ್ಲಾ ಪೆದ್ದು ಡಾರ್ಲಿಂಗ್. ಪದ್ದು ಅನ್ನಲ್ಲ ಇನ್ಮೇಲೆ ಪೆದ್ದು ಅಂತೀನಿ. ಬತ್ತೀನಿ ಪದ್ದು ಬೇಡ ಪೆದ್ದು. ಆ ಭೈರವ ನೀನು ನನ್ನ ಪೆದ್ದು ಅಂದ್ಬಿಟ್ಟ. ಇವನ ಅಜ್ಜಿವ್ ನಾಟಕ ಆಡ್ಬಿಟ್ಟು ನಮ್ಮನ್ನೆಲ್ಲನೂ ರೊಚ್ಚಿಗೆ ಎದ್ದೊಳಿಸ್ಬಿಟ್ಟು ಅಮ್ಮ ಮಗ ಇಬ್ರು ಸೇರ್ಕೊಂಡು ನಮ್ಗೇನೇ ಆಕ್ಟಿಂಗ್ ಮಾಡ್ಬಿಟ್ಟು ನನಗೆ ಮೋಸ ಮಾಡ್ಬಿಟ್ರಲ್ಲ. ಛೇ ಪದ್ದು, ಏನು ಮಾಡೋಕ್ಕಾಗಕ್ಕಿಲ್ಲ. ಅವಾಗವಾಗ ಒಂದೊಂದು ಕಿತ್ತ ಈ ಥರ ಆಯ್ತದೆ, ಅನುಸರಣೆ ಮಾಡ್ಕೋಬೇಕು.